ಹಾಯ್ ಗೆಳೆಯರೇ, ನಮಸ್ಕಾರ. ಇವತ್ತು ಫಸ್ಟ್ ಟೈಮ್ ಹೈಡೆಲ್ಬರ್ಗ್ ಹೋಗ್ತಿದ್ದೀವಿ. ಲೈಕ್ ಫ್ರೆಂಡ್ಸ್ ಈ ವ್ಲಾಗ್ ನೋಡ್ತಾ ಇದ್ರೆ ಓ ನೋ, ಅಂಜಲಿಕಾ ಅವರು ಸ್ಕ್ಯಾಮ್ ಆಗಿರೋ ಜಾಗ ಇದು. ಶಿಟ್ ಹ್ಯಾಪನ್ಸ್. ಅವರಿಗೆ ಅಂತ ಹೋಗ್ಲಿಕ್ಕೆ ಸನ್ನಿಯ ಪೀಸ್. ಎಲ್ರಿಗೂ ನಮಸ್ಕಾರ. ನಿಶ್ಚಿತ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಜರ್ಮನಿಗೆ ಬಂದು ಆಲ್ಮೋಸ್ಟ್ 1 ಮಂತ್ ಆಗಿದೆ. ಬಟ್ ಎಲ್ಲೂ ಓಡಾಡೋಕ್ಕೆ ಹೋಗಿಲ್ಲ, ಅಂದರೆ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿ ಎಲ್ಲೂ ಹೋಗಿಲ್ಲ ಟ್ರಾವೆಲಿಂಗ್ ಅಂತ ಆ್ಯಕ್ಚುಲಿ. ಸೊ ಇವತ್ತು ಫಸ್ಟ್ ಟೈಮ್ ಹೈಡೆಲ್ಬರ್ಗ್ ಹೋಗ್ತಿದ್ದೀವಿ, ನಾನು ನನ್ನ ಫ್ರೆಂಡ್ಸ್. ಸೊ ಇದೊಂಥರ ಅನ್ಪ್ಲ್ಯಾನ್ಡ್ ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು. ಸೊ ನೆನ್ನೆ ನೈಟ್ ಡಿಸೈಡ್ ಆಯಿತು ಹೊರಡೋಣ ಅಂತ. ಸೊ ಇವಾಗ 8 ಗಂಟೆಗೆ ಟ್ರೈನ್ ಇದೆ. 7:30 ಇಲ್ಲಿಂದ 15 ಮಿನಿಟ್ಸ್ ಸಾಕು ಟ್ರೈನ್ ಸ್ಟೇಷನಿಗೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಆ್ಯಂಡ್ ಹೈಡೆಲ್ಬರ್ಗ್ನ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಜಸ್ಟ್ ಟ್ರೈನ್ ಸ್ಟೇಷನ್ಗೆ ಆಗಿದ್ದೀವಿ. ಇಲ್ಲಿ ನಂದು ಲೋಕಿ ಫ್ರೆಂಡ್ ಇದು. ಸೇ ಸಮಥಿಂಗ್ ಮೈ ವ್ಲಾಗ್. ಇಂಟ್ರಡಕ್ಷನ್. ಯಾವ ಊರು ನಿಮ್ಮದು? ನಾನು ಲೋಕಿ ಪರ್ಸನ್, ಸೊ ಹಾಗೆಲ್ಲ ಇನ್ಫಾರ್ಮೇಶನ್ ಗಿವ್ ಔಟ್ ಮಾಡೋದಿಲ್ಲ. ಅವ್ವಾ. ಸೊ ಆಂಜಲಿಕಾ ಫ್ರೆಂಡ್ಸ್ ಈ ವ್ಲಾಗ್ ನೋಡ್ತಾ ಇದ್ರೆ, ಓ ನೋ, ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಹರ್. ಐ ಆಮ್ ನಾಟ್ ಲುಕಿಂಗ್ ಗುಡ್ ಆಲ್ಸೋ. ವೇಟ್, ಯು ಆರ್ ಲುಕಿಂಗ್ ಗುಡ್. You look okay, good. this is good. Now you can take it. I'll put this also. Yeah. ನಾನು ಇದು ಡಿಲೀಟ್ ಮಾಡಲ್ಲ. No, please. ಓಕೆ, ಸೊ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ಇನ್ನು ನಮ್ಮ ಅದರ್ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ. ಸೊ ಇಟ್ಸ್ ವಾಟ್ಸ್ ದ ಟೈಮ್? It's around 7:50. 7:50. 8 o'clock ಟ್ರೈನ್ ಇದೆ, ಇನ್ನೂ ಅವ್ರು ಬಂದಿಲ್ಲ. ಐ ಹೋಪ್ ದೇ ಕಮ್ ಆನ್ ಟೈಮ್. ಬನ್ನಿ, ಲೆಟ್ಸ್ ಗೋ. ಸೊ ನಮ್ಮ ಟ್ರೈನ್ 8 o'clockಗೆ ಬರ್ತಿದೆ. ಏನಂದ್ರು? ಓಕೆ, ಯು ಲುಕಿಂಗ್ ಗುಡ್ ನಾವು. Thank you. ನಾನು ಆಂಜಲಿಕಾ ಹತ್ರ ಕನ್ನಡ ಮಾತಾಡ್ಸೋಕ್ಕೆ ಫುಲ್ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ತುಂಬ ಚೆನ್ನಾಗಿದೆ ನಮ್ಮ ಆಂಜಲಿಕಾದು ಕನ್ನಡ. So it can't be given out that easily. ಅಬ್ಬಾ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಬೇಗ ಬಂದೆ. ನನ್ನ ಫ್ರೆಂಡ್ ಅಗ್ರಿ ಮಾಡ್ತಾರೆ, ಬಿಕಾಸ್ ಪ್ರತಿ ಸಲ ನಾನು ಲೇಟ್ ಮಾಡ್ತಿದ್ದೆ. ಬಟ್ ಫಸ್ಟ್ ಟೈಮ್ ನಾನು ಬೇಗ ಬಂದೆ ಆ್ಯಂಡ್ ಬೇರೆಯವ್ರು ಬಂದಿಲ್ಲ. ನಮ್ಮ ಕಣ್ಮುಂದೆನೇ ಟ್ರೈನ್ ಹೋಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಇನ್ನೂ 1/2 hour ವೆಯ್ಟ್ ಮಾಡಬೇಕು ಫಾರ್ ದ ನೆಕ್ಸ್ಟ್ ಟ್ರೈನ್. ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ಲ ಪಾಪ, ಅವರೇ ಪ್ಲ್ಯಾನ್ ಮಾಡಿರೋದು. ಮಾಡೋಣ, ಅವ್ರು ಬರಲಿ ಆವಾಗ ಇದೆ ಅವರಿಗೆ. ನಿಮ್ಮ ಕಮೆಂಟ್ಸ್? ಏನಿಲ್ಲ, ಐ ಆಮ್ ಯೂಸ್ಡ್ ಟು ವೇಟಿಂಗ್. ಓಕೆ, ಜಸ್ಟಿಫಿಕೇಶನ್ ಕೊಡಿ ಈಗ. ಇವರೇ 1/2 hour ಲೇಟ್ ಮಾಡಿರೋದು. ಸೊ ನಾವೆಲ್ಲ ಕನ್ನಡದವರೇ. ಸ್ಪೀಕ್ ಸಮಥಿಂಗ್. ಹಾಂ, ಆಮೇಲೆ ಜಸ್ಟ್ 1 ಸ್ಟಾಪ್ ದೂರ ಇದ್ದಾರೆ ಅಷ್ಟೇ ಇವರು ಟ್ರೈನ್ ಸ್ಟೇಷನಿಂದ. ಬಟ್ ಸ್ಟಿಲ್ ಅವ್ರು ಲೇಟಾಗಿ ಬಂದಿದ್ದಾರೆ. ನಾವು ದೂರ ಇರೋರು ಬೇಗ ಬಂದಿದ್ದೀವಿ. ಅಪ್ಪಾ. ಓಕೆ, ಇಟ್ಸ್ ಓಕೆ. ಇವಾಗ 8:30ಗೆ ಟ್ರೈನ್ ಇದೆ. ಲೆಟ್ಸ್ ಸಿ. ಪ್ಲ್ಯಾನ್ ಆಗಿದೆಯಾ ಹೈಡೆಲ್ಬರ್ಗ್ದು ಎಲ್ಲೆಲ್ಲ ಹೋಗ್ತೀವಿ ಅಂತ? ಅವರ್ ಟ್ರಾವೆಲ್ ಗೈಡ್ ಇವತ್ತಿಗೆ ನಿಖಿಲ್. To show her true character. Peace. ಕನ್ನಡದಲ್ಲಿ ಮಾತಾಡು ಆಂಜಲಿಕಾ. It's very precious. What do I get in return? Nothing comes for free in life. ಮಕ್ಕಳಿಗೆ ನಾರ್ಮಲ್ ಆಗಿದ್ದ ಏನೇನೋ ಹಿಂಗೆ ಆಡ್ತಾ ಇರ್ತಾರೆ. ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೀರಿಯಸ್ ಆಗ್ಬಿಡುತ್ತೆ. ನಾನು ಅದಕ್ಕೆ ಮಗು ಥರನೇ ಕಾಣಿಸ್ತೀನಿ. ಇನ್ನು ಕನ್ನಡ ಎಷ್ಟು ಚೆನ್ನಾಗಿದೆ. I didn't speak in Kannada. ನಮ್ಮ ಆಂಜಲಿಕಾ ಬೇಸಿಕಲಿ ಇಸ್ ಫ್ರಮ್ ಮಂಗಳೂರು, ಆದರೂ ಮಾತಾಡ್ತಾ ಇಲ್ಲ. ಬಟ್ ಇವಾಗ ಕನ್ನಡ ಕಲ್ತಿರೋದು ಅಲ್ಲ?
She's very shy. Yeah, actually I'm camera shy, Idu- but I'm actually content for her vlogs. I'm encouraging for viewers to watch these vlogs at the cost of my image, ಸ್ಪೀಕ್ ಇನ್ ಕನ್ನಡ. because precious things are quite complex to understand. Sorry for a bit of philosophy. I'm like that. ನಾನೊಂದು ಮಾಡ್ಬೋದು ಎ ಡೇ ವಿತ್ ಆಂಜಲಿಕಾ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಆಂಜಲಿಕಾ ಸಮಥಿಂಗ್ ಲೈಕ್ ದಟ್. Yeah, actually, but I'm exposing my private life out there. But anything for you. ಯಪ್ಪ, ಒಂದು ಕನ್ನಡ ಪದ ಬರ್ತಾ ಇಲ್ಲ ಬಾಯಿಂದ. ನಮಸ್ಕಾರ. ಆಮೇಲೆ ಯು ಕ್ಯಾನ್ ತುಳು ಎಲ್ಲ ಕೊಂಕಣಿ ಎಲ್ಲ ಆದರೂ ಮಾತಾಡು, ಇಟ್ಸ್ ಓಕೆ. ಯಾ, ನಿನ್ನ ಫ್ರೆಂಡ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಯಾರು ನಿನ್ನ ವ್ಲಾಗಲ್ಲಿ ನೋಡೋಕೆ ಇಷ್ಟಪಡ್ತಿದ್ದಾರೆ ಅವರನ್ನು? To my friends, I have nothing to say. ಸೊ ನಿಖಿಲ್ ಆ್ಯಂಡ್ ಅಕ್ಕೈ ಮಾತಾಡೋದಿಲ್ಲ. ಸೊ ಇನ್ ದ ಫ್ಯೂಚರ್ ಏನು? ಅವರು ಟೇಕ್ ಓವರ್ ಮಾಡ್ತಾರೆ ನನ್ನ ಬ್ಲಾಗ್ಸ್ನೆಲ್ಲ. ಶೋರ್. ಇವಾಗ ವಾರ್ಮ್ ಅಪ್ ಎಂತಾದ್ರು ಇವಾಗೇನಿಲ್ಲ, ಜಸ್ಟ್ ಹೈಡೆಲ್ಬರ್ಗ್ ಹೋಗ್ತಾ ಇದೀವಿ. Hi friends. ಕನ್ನಡದಲ್ಲಿ ಪ್ಲೀಸ್. ಇದು ಏಂಜಲಿಕಾ ಅವರು ಸ್ಕ್ಯಾಮ್ ಆಗಿರೋ ಜಾಗ ಇದು. ಏನಂತ ಅಂದರೆ ಒಳಗಡೆ ಹೋಗಿ ತೋರಿಸ್ತೀವಿ. ಇದು ಫೇಮಸ್ ಚಾಕ್ಲೇಟ್ ಬ್ರ್ಯಾಂಡ್ ಆಯ್ತಾ ಇಲ್ಲಿ ಜರ್ಮನಿಯಲ್ಲಿ. ವ್ಯಾನಿಷ್ ಮಾಡಿದ್ದಾರೆ. ಎಂತ ಸಣ್ಣ ಕ್ರಿಸ್ಮಸ್ ತಾತ ಅಲ್ಲಿದೆ ಅಲ್ಲ, ಅದಾ? ಇಲ್ಲಿಂದ ಇಲ್ಲ, ಅದು ಇದಾ ಇದಾ ಇದು 3.19 ಯೂರೋಗೆ ಇತ್ತು. ಓಕೆ, ನಮ್ಮ ಆಂಜಲಿಕಾ ಈ ಚಾಕ್ಲೇಟ್ ಕಂಪ್ಲೀಟ್ ಚಾಕ್ಲೇಟ್ ಅಂತ ತಗೊಂಡು ಸ್ಕ್ಯಾಮ್ ಆಗಿದೆ. ಏನಿತ್ತು ಒಳಗಡೆ? It was quite hollow. ಫುಲ್ ಟೊಳ್ಳು ಉಂಟು ಹೇಳ್ತೆ. That's why. So just for the viewers to get understand. ಸ್ಪೀಕ್. So it was quite hollow. It's not at all worth it. So don't get over it. Do the vlog. ಸ್ಪೀಕ್. ಎಂತ? Hi ಗೆಳೆಯರೇ. ನಮಸ್ಕಾರ. ಅಪ್ಪ, ಕನ್ನಡ ಬಂತು. ಕನ್ನಡ ಬಂತು ಫೈನಲಿ. ಸೊ ಇವಾಗ ನಾವು ಫಸ್ಟ್ ಹೈಡೆಲ್ಬರ್ಗಲ್ಲಿ ನೋಡಕ್ಕೆ ಬಂದಿರೋದು ಹೈಡೆಲ್ಬರ್ಗ್ ನೆಕ್ಕರ್ ರಿವರ್. ಸೊ ಬ್ರಿಡ್ಜ್, ಇದು ಓಲ್ಡ್ ಬ್ರಿಡ್ಜ್ ನಾನ್, ಇಟ್ಸ್ ಓಲ್ಡ್ ಬ್ರಿಡ್ಜ್ ತಾನೆ. ಇದು ಫುಲ್ ಮೀನ್ ಪೀಸ್ ಆಗ್ತದೆ. ಸೊ ಇವಾಗ ನೆಕ್ಸ್ಟ್ ಕ್ಯಾಸಲಿಗೆ ಹೋಗಬೇಕು. ಕ್ಯಾಸಲ್ ಅಲ್ಲಿದೆ, ಸೊ ಹೈಕ್ ಮಾಡ್ಕೊಂಡು ಹೋಗಬೇಕು. ನಿಖಿಲ್, ನಾವು ನಿಖಿಲ್ನ ಹುಡ್ಕೊಂಡು ಹೇಳ್ಕೊಂಡು ಬರೋದಾಗುತ್ತೆ ವ್ಲಾಗಿಗೆ, ಫೋಟೋಸಿಗೆ. ಅವ್ರು ಫುಲ್ ಆನ್ ಮುಳುಗೋಗಿರ್ತಾರೆ. ಪುಷ್ಪಕ ವಿಮಾನ ಬ್ಲಾಗ್ ನೆಕ್ಸ್ಟ್ ಫ್ಯೂಚರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ತೋರಿಸ್ತೀನಿ ರಿವರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ. ನನ್ನಷ್ಟಲ್ಲ. ಕ್ಯಾಸಲ್, ಅದು ಕ್ಯಾಸಲ್. ಅಲ್ಲಿಗೆ ಹೈಕ್ ಮಾಡಿ ಸ್ವಲ್ಪ ಹೈಕಿಂಗ್ ಇದೆ ಮೌಂಟೇನಲ್ಲಿ. ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ನಮ್ಮ ಏಂಜಲಿಕಾ ಕನ್ನಡ ಕೇಳಬೇಕು ಅಂದರೆ. It's okay. I won't deny you as my friend. You can try it. ಇವಾಗ ಒಂದು ಸಾಹಸ ನಡೀತಾ ಇದೆ. ವೆರಿ ಗುಡ್. ಒನ್ಸ್ ಅಗೇನ್ ಸೇ ದಟ್. Shit happens. This is butterfly shit happens. This I don't have friend. ಸೊ ಇಲ್ಲಿ ರಿವರ್ ಹತ್ರನೇ ಒಂದು ಶಾಪ್ ಇದೆ. ಕಲೆಕ್ಷನ್ಸ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ, ತುಂಬ ಬ್ಯೂಟಿಫುಲ್ ಆಗಿ. ನಾನು ಆಂಜಲಿಕಾ ಇದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ದೆನ್ ಇಲ್ಲಿ ನಮಗೆ ಫ್ರಿಡ್ಜ್ ಇಲ್ಲ, ಫ್ರಿಡ್ಜ್ ಮ್ಯಾಗ್ನೆಟ್ ಲೈಕ್ ಆ್ಯಕ್ಚುಲಿ ಹಾಕಲಿಕ್ಕೆ. ಸೊ ಯೋಚನೆ ಮಾಡ್ತಿದ್ದೀವಿ. ಓಕೆ, ಸೊ ನಾವು ಬಂದಿದ್ದು 9 o'clock. ಆಲ್ರೆಡಿ 11 ಕಾಲ ಆಗಿದೆ. ಇವಾಗ ಜಸ್ಟ್
ನೆಕ್ಕರ್ ರಿವರ್ ನೋಡಿ ಕ್ಯಾಸಲ್ ಹೈಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದು ಹಿಂಗೆ ಆಗುತ್ತೆ ಯೂಶ್ವಲಿ ಫಸ್ಟ್ ಪ್ಲೇಸಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಅನ್ನಿಸ್ತಿದೆ? It's going good. ನಮ್ಮ ಆ್ಯಂಜಲಿಕಾದ ಕನ್ನಡ ಅಲ್ಲಿ ಇಲ್ಲಿ ಕೇಳಕ್ಕೆ ಸಿಗುತ್ತೆ ನಿಮಗೆ, ಸೊ ಅದನ್ನೇ ಖುಷಿ ಪಡಬೇಕು. Wait for my Kannada. ಯಾವಾಗ ಬರ್ತದೆ? If I give up too soon, ನಾನು ಮಾತಾಡಿ stop watching. So ನನಗೆ ಮಂಗಳೂರು ಕನ್ನಡ ಬರ್ತಿದೆ ಮಾತಾಡೋದು ಸ್ಲ್ಯಾಂಗ್. ಡೂಯಿಂಗ್ ಇಟ್ ಫಾರ್ ಮೀ ಹೌದಾ? ಆ್ಯಂಡ್ ಐ ಥ್ಯಾಂಕ್ ಯು ಫಾರ್ ದ್ಯಾಟ್. ಆಲ್ರೆಡಿ 150 ಫೋಟೋಸ್ ತೆಗೆದಾಗೆ. photo creates me. I don't want whole world to laugh. Wait a minute. ಸಾವಿರಿಗೆ ಅಂತ ಹೋಗ್ಬೇಕು ಸನಿಯಾ. Shit. ಡೂ ಇಟ್. ವೇಟ್ ಐ ವಿಲ್ ಕೀಪ್ ಇಟ್ ಇನ್ 0.5. ಹಾಂ ಎಂತ? ಈಗ ಹಾಂ I should need it. ಇಟ್ಸ್ ಲೈಕ್ ಪೆಂಗ್ವಿನ್. ಡೂ ಇಟ್. So you either go here. Here is also good. But there we have to go later. It's your choice. We can go here. Check it out. ಅದನ್ನು ರೆಕಾರ್ಡ್ ಮಾಡ್ಕೊಂಡು ಟೂರಿಸ್ಟ್ ಗೈಡ್. ನಮ್ಮ ಟೂರಿಸ್ಟ್ ಗೈಡ್. You can check that place. It's also beautiful. If you go here, ದಟ್ ಇಸ್ ಆಲ್ಸೋ it's ಬ್ಯೂಟಿಫುಲ್. also worth. It's worth going there later because there's a lot of things to see. Yeah. So Dance and go first. left, right. No, that hands you'll swing, no. ವೆನ್ಸ್ಡೇ ಆಡಮ್ಸ್. No. You do and go. Side is paralyzed. ಪ್ಯಾರಲೈಸ್ ವೆನ್ಸ್ಡೇ ಆಡಮ್ಸ್. Paralyzed ಅಲ್ಲ. ಅದೇ ನನಗೆ ಎಲ್ಲ. I'll not speak with you. Okay, don't. ನನಗೆ ಮಂಗಳೂರು ಕನ್ನಡ ಬರ್ತಾ ಇದೆ. ಮಾತಾಡಿ ಆ್ಯಂಡ್ ನೀನು ಕನ್ನಡ ಮಾತಾಡ್ತಾ ಇಲ್ಲ, ನಾನು ಮಂಗಳೂರು ಕನ್ನಡ ಮಾತಾಡ್ತಾ ಇದ್ದೀನಿ. ಈಗ ಅವಳಿಗೆ ಇಂಗ್ಲೀಷ್ ಮರ್ತೋಯ್ತು. No, it's guys. Since I'm from Bangalore, I feel so proud that people are getting used to my Kannada. ಆದರೆ ಅವಳೇ ಕನ್ನಡ ಮಾತಾಡ್ತಿಲ್ಲ. Yeah, Mangalore Kannada is a beautiful, slang, and I'm so proud that people are picking on it. ಎಲ್ಲರೂ ಕಮೆಂಟಲ್ಲಿ ಹಾಕಿ ಅವಳಿಗೆ ಕನ್ನಡ ಮಾತಾಡು ಅಂತ, ಇಲ್ಲ ಬೈರಿ, ದಟ್ ಇಸ್ ಆಲ್ಸೋ ಓಕೆ. If you want to listen to my Kannada, keep comment watching the video. ಏನಿಲ್ಲ, ಎಂತ ಎಲ್ಲಿ ಹೋಯ್ತು ಸ್ಟಿಕ್? ವೇಸ್ಟ್ ಅದು. ನನಗೆ ಟಿಕ್ಕಲೆಲ್ಲ ಆಗೋದಿಲ್ಲ, ಅದಕ್ಕೆ ನಾನು ಫುಲ್ ರೆಸಿಸ್ಟೆನ್ಸ್ ಇದೆ. ಓ ಶಿಟ್. ಇವಾಗ ಕನ್ನಡ ಬರ್ತಿದೆ ಸ್ವಲ್ಪ. So I don't get to very easily. I got resistance. Stoic mentality, guys. Said we should sit eat. That's why I'm rubbing. ಇವಳಿಗೆ ವಿಡಿಯೋ ಆನ್ ಮಾಡಿದ್ರೆ ಇಂಗ್ಲಿಷ್ ಎಲ್ಲ ಬರುತ್ತೆ ಆಚೆ. Getting something to eat. Hi guys. ಇದು ಡಬಲ್ ಸ್ಟ್ಯಾಂಡರ್ಡ್ಸ್ ಏಂಜಲಿಕಾ. ವಿಡಿಯೋ ಆನ್ ಆದ ತಕ್ಷಣ ಇಂಗ್ಲಿಷ್ ಬರುತ್ತೆ, ಯಾಕೆಂದ್ರೆ ನೀವು ಕನ್ನಡಕ್ಕೆ ವೇಟ್ ಮಾಡಬೇಕು ಅಂತ. ಅಲ್ಲಿ ಇಲ್ಲಿ ಕನ್ನಡ ಬರ್ತಾ ಇದೆ. So if you want to listen to my Kannada, please keep watching the videos. ಸಬ್ಟೈಟಲ್ಸ್ ಬರುತ್ತೆ ಕೆಳಗೆ. So the thing is, the place is quite beautiful. I was discussing yesterday whether we need to get some stuff to eat, but nobody supported me to eat. Okay. Yesterday, but I heard it some other way. ಕಮೆಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಗೋ ಫಂಡ್ ಮೀ ಲಿಂಕ್ ಇದೆ ಇವ್ರದ್ದು, ಅದ್ರಲ್ಲಿ ಹೋಗಿ ಒಂಚೂರು ತಿನ್ನಕ್ಕೆ ಕೊಡಿ, ಇಲ್ಲಿ ಪಿಕ್ನಿಕ್ ಮಾಡ್ತಾರೆ ಇವರಿಗೆ. when I asked out people, would you join us, but none of them agreed, and now they are regretting. Their fault, guys, not mine. I've already visited this place. I'm not losing any time. ಅವಳು ನನ್ನ ಕರೆದಿಲ್ಲ, ಅವಳೊಬ್ಳೆ ಬಂದು ಹೋಗಿದ್ಲು ಹೈಡೆಲ್ಬರ್ಗಿಗೆ. ಸೊ Because independent, guys, you should enjoy alone. ನಾವು ಬೇರೆ ಫ್ರೆಂಡ್ಸ್ ಜೊತೆ ಬಂದಿದ್ಲು. ಇಟ್ಸ್ ನಾಟ್ ದಟ್ ಅವಳು ಒಬ್ಳೆ ಬಂದಿದ್ಲು, ಅದು ದೊಡ್ಡ ಸುಳ್ಳು. ಲುಕ್ ಅಟ್ ದಿಸ್ ವ್ಯೂ. Yeah? See? Take one. Oh my god, this is beautiful. Take one. ಅಲ್ಲ, ಈ ವ್ಯೂ ನೋಡಿ ಎಷ್ಟು ಚಂದ ಇದು. God. ನನಗೆ ಫಸ್ಟ್ ಟೈಮ್ ಜರ್ಮನಿಗೆ ಬಂದು 1 ತಿಂಗಳಾದ್ರೂ ಫಸ್ಟ್ ಟೈಮ್ ಫಾರಿನ್ ಕಂಟ್ರಿಗೆ ಬಂದಿದ್ದೀನಿ ಅಂತ ಇವಾಗ ಅನ್ನಿಸ್ತದೆ. ಇದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. Moreover, it's my aura as well. ಯಾ Namaste, Galyari.
ಆಮೇಲೆ We are done taking You're the photographs. another level of And the wave is great. darkness. The sunlight is perfect. ಇವತ್ತು ಆ್ಯಕ್ಚುಲಿ ಟೆಂಪರೇಚರ್ ತುಂಬ ಕಡಿಮೆ ಇತ್ತು ಅಂತ ಆಂಜಲಿಕಾ ವಿಂಟರ್ ಜಾಕೆಟ್ ಹಾಕೊಂಡು ಬಂದಿದ್ಲು. ಬಟ್ ಏನಾಗಿದೆ ಅಂದರೆ ಅದು ಗೋಣಿ ಚೀಲ ಆಗ್ಬಿಟ್ಟಿದೆ. ಟೆಂಪರೇಚರ್ ಕಡಿಮೆ ಇದ್ರೂ ಲೈಕ್ ಅಷ್ಟು ಚಳಿ ಆಗ್ತಿಲ್ಲ. ಕೋಲ್ಡ್ ವೇವ್ಸ್ ಇದ್ರೂ ಅಷ್ಟು ಚಳಿ ಆಗ್ತಿಲ್ಲ. ಆ್ಯಂಡ್ ನಮ್ಮ ಮಿಸ್ಟರ್ ಸೂರ್ಯ ಆಚೆ ಬಂದಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಲೈಕ್ ಪಿಕ್ಚರ್ಸ್ ತಗೊಳಕ್ಕಾಗಲಿ ಆ್ಯಂಡ್ ಇಲ್ಲಿ ವ್ಯೂ ಕೂಡ ಅದ್ಭುತವಾಗಿದೆ. ಅದು ವೇವ್ಗಿಂತ ಜಾಸ್ತಿ ಇಟ್ಸ್ ಆಲ್ ಅಬೌಟ್ ದ ಪೀಪಲ್ ಆಲ್ಸೋ ಹೂ ಆರ್ ದೇರ್ ಅಲಾಂಗ್. ನಮ್ಮ She's ಆಂಜಲಿಕಾ referring to herself. Yeah. Oh, I mean, that's Brahmi. obvious, you know. It's facts, you know. Not a delulu word. ಅನ್ಶನ ಬರ್ತಾರೆ. ಸೊ ನಮ್ಮ ಆಂಜಲಿಕಾ ಪ್ರಕಾರ ಆಂಜಲಿಕಾ ಈ ವಿಡಿಯೋಲಿ ಇರೋದ್ರಿಂದ ಆ್ಯಂಡ್ ಈ ಪ್ಲೇಸಲ್ಲಿ ಇರೋದ್ರಿಂದ ಈ ಪ್ಲೇಸು ಈ ಇನ್ನ ಪ್ಲೇಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸುಂದರವಾಗಿ ಕಾಣ್ತಾ ಇದೆ ಅಂತ ಅವಳ ಅಭಿಪ್ರಾಯ. ಇಲ್ಲಿ ಒಂದು ಚೆನ್ನಾಗಿದೆ ಅಲ್ಲಿ. ಆ್ಯಕ್ಚುಲಿ ವೆಡ್ಡಿಂಗ್ ಫೋಟೋ ಶೂಟ್ ನಡೀತಿದೆ. ಹೌದು. ಆ್ಯಂಡ್ ಆ್ಯಕ್ಚುಲಿ ವೆಡ್ಡಿಂಗ್ ಫೋಟೋ ಶೂಟ್ ಇದೆ. It's a wedding. ಆ್ಯಕ್ಚುಲಿ ವೆಡ್ಡಿಂಗ್ ನಡೀತಿದೆ. ಬೆಳಗ್ಗೆ ನಾವು ಬಂದಾಗಲೂ ಎಂಟರ್ ಆದಾಗ ಒಂದು ವೆಡ್ಡಿಂಗ್ ನಡೀತಿತ್ತು ಆ್ಯಂಡ್ ಇವಾಗ ಒಂದು ವೆಡ್ಡಿಂಗ್ ನಡೀತಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಗಂಡು ಹೆಣ್ಣು. ವಾಟ್ ಯು ಕಾಲ್ The bride and the groom. The bride and the groom and Angelica. ಆ್ಯಂಡ್ I'm ಏಂಜಲಿಕಾ not the third wheel. Sorry. ದ ಆರಾ. The aura. Angelica ಇವಾಗ ಆಟಮ್ ಸೀಸನ್ ಆಗಿರೋದ್ರಿಂದ ಎಲ್ಲ ಎಲೆಗಳು ಎಲ್ಲ ಆಗಿದೆ. ಸೊ ಎಲ್ಲ ಉದುರುತ್ತಿದೆ. ಆಂಜಲಿಕಾ ಇಸ್ ನೇಮ್ ಆಫ್ ಅನ್ ಏಂಜಲ್. ಓಕೆ ಆಂಜಲಿಕಾ, ನಿನ್ನ ಹೆಸರು ಮೀನಿಂಗ್ ಏನು? I'm an angel. It's there in the name itself. And Angel of ಹೆಸರು course, ಇಟ್ಕೊಂಡಿರೋ ದೆವ್ವ ಇದು. ಪುಟ್ಟದೆವ್ವ. you choose to see only the evil side. You don't choose to see the good side of me. You know, it's your fault. ತೋರಿಸ್ಬೇಕು You know, ನೋಡಕ್ಕೆ. it's on the eyes of the beholder. ಇವಳು ಕನ್ನಡ ಕೇಳಬೇಕಂತ ದಯವಿಟ್ಟು ನೀವು ಕಮೆಂಟ್ ಮಾಡಿ. ಯಾಕೆಂದರೆ ನನಗೆ ತಡೆಯೋಕ್ಕಾಗ್ತಿಲ್ಲ. ಇಷ್ಟು ದಿನ ಫುಲ್ ಕನ್ನಡಲ್ಲಿ ಮಾತಾಡಿ ಈಗ ಕಂಪ್ಲೀಟ್. If you want me to talk in Kannada, you have to comment down. You know, what does my name Angelica rhyme with? ಅದನ್ನೇ ಮಾಡಕ್ ಹೋಗಿದ್ ನಾನು, ಅದಕ್ಕೆ ಓಡ್ಕೊಂಡ್ ಬಂದಿದ್ದು. ನಾವೆಲ್ಲ ಫುಲ್ ಸುಸ್ತಾಗಿ ಹತ್ಕೊಂಡು ಬಂದರೆ ಇಲ್ಲಿ ನೋಡಿ ಒಬ್ಬರು ತಾತ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ. ನನ್ನ ಫೇವ್ರೆಟ್ ಪಾರ್ಟ್ ಇದಾಗಿತ್ತು. ಸೊ ಇದಾದಮೇಲೆ ನಾವು ಒಂದು ಟ್ರೈನ್ ರೈಡಿಗೆ ಹೋಗಿ ವಾಪಸ್ ಡ್ಯಾಮ್ ಸ್ಟಡಿಗೆ ಬಂದ್ವಿ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್, ಎಲ್ಲರಿಗೂ ಒಳ್ಳೆಯದಾಗಲಿ.